ಅವ್ರು ಮೂವರು ಇಸ್ಪಟ್ ಗ್ಯಾಂಗಿನ ಗಿರಾಕಿಗಳ ಅವ್ರ ಹೆಸರು ನನ್ನ ಬಾಯಿಂದ ಯಾಕೆ ಕೇಳ್ತೀರಿ, ಭಾಳ ದೊಡ್ಡವ್ರು ಹಾಕಾರ ಅವರು. ಫೋಟೋ ನಿಮ್ಮ ಹತ್ರ ಅದಾವು ಅಲ್ರಿ. ಅವ್ರ ಇತಿಹಾಸ ಕನಗಿರಿ ಕ್ಷೇತ್ರದ ಬರ್ರಿ ಆದ್ರೆ ಇವು ಇಸ್ಪಟ್ ಗಿರಾಕಿಗಳದಾವಲ್ಲ, ಈತ್ ಕರ್ಕೊಂಡ ಅಡ್ಡಾಡ್ತಾನಲ್ಲ, ಅಯ್ಯೋ ನೋಡಿದ್ವಣ್ಣ ನಮ್ಮ ಬಳೆ ಕೇಳ್ಬಾರ್ದಂತ ಓಡೋಗ್ಯಾರಂತ. ಅಯ್ಯೋ ನೋಡಿದ್ವಣ್ಣ ನಮ್ಮ ಬಳೆ ಕೇಳ್ಬಾರ್ದಂತ ಓಡೋಗ್ಯಾರಂತ. ಜಿಲ್ಲಾಧ್ಯಕ್ಷ ಅಷ್ಟ ಆತ, ಬುದ್ಧಿವಂತ ಜಿಲ್ಲಾಧ್ಯಕ್ಷ ಅಲ್ಲ ಆತ. ಮಂತ್ಲಿ ಮಾಮೂಲಿ ಬಂದ್ರೆ ರಾಜಕಾರಣ ಬಿಟ್ಬಿಡ್ತೀವಿ. ಇಡೀ ಜಿಲ್ಲೆಯಲ್ಲಿ ಜೂಜಾಟ ನಡೀತಾ ಇದೆ. ನಾನು ಮೊನ್ನೆ ಅವರೊಂದು ನಿಯೋಗ ತಗೊಂಡೋಗ್ಯಾರ. ಆ ನಿಯೋಗ ಜಿಲ್ಲೆಗೂ ಬಂದೈತೆ, ಡಿ ಸಿ ಅವ್ರ ಹತ್ರನೂ ನಮ್ಮ ಡಿ ಸಿ ಅವ್ರ ಹತ್ರನೂ ಬಂದೈತೆ. ಆ ನಿಯೋಗ ಮತ್ತೆ ಡಿ ಜಿ ಆಫೀಸಿಗೆ ಹೋಗೈತೆ, ರಾಜ್ಯ ಇವರು ಸೆಕ್ರೆಟರಿ ಹತ್ರ ಹೋಗೈತೆ. ಅಲ್ಲಿ ಫೋಟೋ ಅದಾವು, ಫೋಟೋ ರಿಲೀಸ್ ಆಗಿರ್ಬೇಕು, ನನಗನ್ಸಿದ ಮಟ್ಟಿಗೆ ಗೊತ್ತಿಲ್ಲ. ಅವ್ರು ಮೂವರು ಇಸ್ಪಟ್ ಗ್ಯಾಂಗಿನ ಗಿರಾಕಿಗಳ. ತಾನು ಮುಂದೆ ಕರ್ಕೊಂಡು ಅಡ್ಡಾಡ್ತಾನ. ಅವ್ರ ಹೆಸರು ನನ್ನ ಬಾಯಿಂದ ಯಾಕೆ ಕೇಳ್ತೀರಿ, ಭಾಳ ದೊಡ್ಡವ್ರು ಹಾಕಾರ ಅವರು. ಫೋಟೋ ನಿಮ್ಮ ಹತ್ರ ಅದಾವು ಅಲ್ರಿ. ಅವ್ರ ಇತಿಹಾಸ ಕನಗಿರಿ ಕ್ಷೇತ್ರದ ಬರ್ರಿ ಅವ್ರು ಮೂವರು. ನಾನು ಕನಗಿರಿ ಕ್ಷೇತ್ರದೊಳಗೆ, ಕೊಪ್ಪಳ ಜಿಲ್ಲೆಯೊಳಗೆ ರೈತರು ಹೋರಾಟಗಾರರು ಭಾಳ ಇದ್ದಾರೆ ನಮ್ಮಲ್ಲಿ, ಪ್ರಾಮಾಣಿಕವಾದಂಥ ಹೋರಾಟಗಾರರು ಅದಾರ. ಅವರು ನಾನು ಗೌರವಿಸ್ತೀನಿ. ಆದರೆ ಇವು ಇಸ್ಪಟ್ ಗಿರಾಕಿಗಳದಾವಲ್ಲ, ಈತ್ ಕರ್ಕೊಂಡು ಅಡ್ಡಾಡ್ತಾನಲ್ಲ, ಇವ್ರಿಂದ ಇತನಿಂದ ಅದಾರ. ನಿಯೋಗದಾಗ ಅದಾವ, ಫೋಟೋ ಹಾಕಂದ್ರೆ ಹಾಕ್ತೀನಿ. ಆ ಹೆಸರು ಹೇಳಿ ಕೇಳ್ಬೇಡ್ರಿ ನನ್ನ ಬಾಯಿಂದ. ಅವ್ರು ಭಾಳ ದೊಡ್ಡರು ಹಾಕಾರ, ಹೆಸರು ಹೇಳಿಬಿಟ್ರಂದ್ರೆ. ಹಾಂ, ಅವ್ನು ತಾನು ಕರ್ಕೊಂಡು ನನ್ನಿಂದ ಯಾರು ಅದಾರ ಇಸ್ಪಟ್ ಆಡ್ರು ಸರ್? ಈಗ ನಾನು ಹೇಳಕತ್ತೀನಿ, ದಯಮಾಡಿ ನಾನು ಆಡಿದ್ದೇನು ರೆಕಾರ್ಡ್ ಇದ್ದಂದ್ರೆ ತಂದು ಕಳಿಸಿ ನಿಮಗೆ ಕೊಡಲಿ. ಇಲ್ಲ ಆತನಿಂದ ಅಡ್ಡಾಡೋದು ರೆಕಾರ್ಡ್ ತಂದು ಕೊಡಂದ್ರೆ ನಾ ಕೊಡ್ತೀನಿ, ವಿಡಿಯೋ ಕೊಡಂದ್ರೆ ಕೊಡ್ತೀನಿ. ತೋರಿಸಿ ಸಂತೋಷ, ಅಭಿನಂದಿಸ್ತೀನಿ. ಸರ, ಶ್ರೀರಾಮ್ ನಗರದೊಳಗೆ ಇವ್ರ ಅಧಿಕಾರ ಅವಧಿ ಇದ್ದತ್ನ್ಯಾಗ ಎಲ್ಲಿ ಇಸ್ಪಟ್ಟು ಆಡಿಸ್ಲೇಬೇಕು ದೀಪಾವಳಿಗೆ ಅಂತಂದು ಶ್ರೀರಾಮ್ ನಗರದೊಳಗೆ ಕುಂತಿದ್ದು ಫೋಟೋ ನನ್ನ ಹತ್ರದ ಬಿಡುಗಡೆ ಮಾಡಲೆ ಕ್ಲಬ್ಬಿನು. ಏನು ನಾಗರಾಜ, ನೀನು ಅಲ್ಲೇ ಭಾಗದಾಗಿದ್ದವು, ನಿನಗೆ ಗೊತ್ತೈತೆ. ಸುಮ್ಮ ನೋಡ್ರಿ, ಆತಿಗೆ ಆರೋಪ ಮಾಡೋದು ಒಂದು ಪ್ಯಾಷನ್ನು. ಅವ್ರು ಪಾರ್ಟಿಯವರೇ ಹೇಳ್ತಾರ. ನಾನು ಹೇಳಿದೆ ಮೊನ್ನೆ ಅಲಪಾಚಾರ್ಯವ್ರಿಗೆ, ಹೇಮಲತಾ ನಾಯಕ್ ಅವರಿಗೆ, ದೊಡ್ಡನಗೌಡರಿಗೆ, ನಿಯೋಗ ಹೋಗೈತೆ, ನೀವು ಅಷ್ಟೇ ಹೋಗಿದ್ರೆ ನಿಮ್ಮನ್ನು ಅಭಿನಂದಿಸ್ತಿದ್ದೆ, ಹಿಂದೆ ಇಸ್ಪಟಾರನ್ನು ಕರ್ಕೊಂಡು ಹೋಗಿರಲ್ಲ ಅಂತಂತ ಹೇಳಿದೆ ಅವ್ರಿಗೂ. ಅಯ್ಯೋ ನೋಡಿದ್ವಣ್ಣ ನಮ್ಮ ಬಳೆ ಕೇಳ್ಬಾರ್ದಂತ ಓಡೋಗ್ಯಾರಂತ ಇಂಥವು. ಸರಿ, ಆಮೇಲೆ ಇನ್ನೂ ಒಂದು, ಆತನ ಮಾತಿನ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡು, ಜಿಲ್ಲಾಧ್ಯಕ್ಷ ಅಷ್ಟ ಆತ, ಬುದ್ಧಿವಂತ ಜಿಲ್ಲಾಧ್ಯಕ್ಷ ಅಲ್ಲ ಆತ. ಹಾಂ, ಮಂತ್ಲಿ ಮಾಮೂಲಿ ಬಂದ್ರೆ ರಾಜಕಾರಣ ಬಿಟ್ಬಿಡ್ತೀನಿ. ಪ್ರೂವ್ ಮಾಡಿದ್ರ ನೋಡಿ. ಶಿವರಾಜ್ ತಂಗಡಿಗೆ 3ನೇ ಸತಿ MLA, 3 ಸತಿ ಮಂತ್ರಿ ಆಗಿ ಕೆಲಸವನ್ನು ಮಾಡಿದ್ದೀನಿ. ನನಗೆ ಗೊತ್ತಿದೆ ಇಂಥವ್ರಿಗೆ ಉತ್ತರ ಕೊಡಬೇಕೋ ಬೇಡ ಅಂತಂದು. ಆದರೂ ನೀವು ಕೇಳಕತ್ತೀರಂತ ಉತ್ತರ ಕೊಡಕತ್ತೀನಿ. ಇವ್ರಿಗೆ ಉತ್ತರ ಕೊಡೋಂಥ ಅವಶ್ಯಕತೆ ನನಗಿಲ್ಲ. ನನ್ನ ಬಗ್ಗೆನೂ ನಿಮಗೆ ಚೆನ್ನಾಗಿ ಗೊತ್ತಿದೆ. ನನ್ನನ್ನು ಟೀಕೆನೂ ಮಾಡಿರಿ, ನನ್ನನ್ನು ಒಳ್ಳೆ ಕೆಲಸ ಮಾಡೋದಕ್ಕೆ ಹೊಗಳಿದ್ದೀರಿ. ನಿಮಗೆ ಆತನಿಗಿಂತ ಮೊನ್ನೆ ನಿನ್ನೆ ಬಂದಾನ, ಅದಕ್ಕಿಂತ 10 ವರ್ಷ ಮುಂಚಿತ ನಾ ಬಂದಿದ್ದೀನಿ. ನನ್ನ ಬಗ್ಗೆ ಕೊಪ್ಪಳ ಜಿಲ್ಲೆಯ ಪತ್ರಕರ್ತರಿಗೆ, ಜನರಿಗೆ ಬಿಟ್ಬಿಡ್ರಿ. ಕ್ಷೇತ್ರ ಜನರಿಗೆ, ಜಿಲ್ಲೆಯ ಜನರಿಗೆ, ರಾಜ್ಯದ ಜನರಿಗೆ ಗೊತ್ತೈತೆ. ಕೊಪ್ಪಳದ ಜಿಲ್ಲಾದಾಗಿರುವಂಥ ಪತ್ರಕರ್ತರು ನಿಮಗೆ ಗೊತ್ತಿದೆ ಯಾರ್ಯಾರ ಯೋಗ್ಯತೆ ಏನೇನಿದೆ ಅಂತಂದು. ಅದಕ್ಕೆ ನನಗೆ ಇನ್ನೊಮ್ಮೆ ಆತನ ಬಗ್ಗೆ ಟೀಕೆ ಮಾಡಿದ್ನಾಗ ನಾನು ಆತನ ಬಗ್ಗೆ ರಿಯಾಕ್ಷನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಆತ ತಾನು 1 ಬಟ್ಟು ಮಂದಿಗೆ ತೋರ್ಸೋಕ್ಕಿಂತ 3 ಬಟ್ಟು ಆತನ ಕಡೆ ತೋರಿಸ್ತಾವ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಕ್ಷೇತ್ರ ಹಾಳಾಗಿ ಹೋಗಿತ್ತು. ನಾನು ನಿಮ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಈಗೂ ಬರ್ರಿ, ಜಿಲ್ಲೆಯೊಳಗೆ ನಮ್ಮ ಕ್ಷೇತ್ರದೊಳಗೆ ಒಂದು ರೋಡ್ ಇದ್ದಿದ್ದಿಲ್ಲ. 5 ವರ್ಷ ಒಂದು ರೋಡಿಗೆ ಒಂದು ಮಣ್ಣು ಹಾಕಿಲ್ಲ. ಇವತ್ತು 400 ಕೋಟಿ ರೂಪಾಯಿ ದುಡ್ಡು ಬರೀ ರೋಡಿಗಾಗೇ ವರ್ಕ್ ಮಾಡ್ತಾಯಿದ್ದೀನಿ. ಬರೀ ನೀವು ಕ್ಷೇತ್ರದಾಗ ನಾನು ಇನ್ನೂ ಕೆಲಸ ಮಾಡಬೇಕಾಗಿದೆ. ಇನ್ನೂ 2.5 ವರ್ಷದೊಳಗೆ ಇನ್ನೂ ನನ್ನ ಟಾರ್ಗೆಟು ಇನ್ನೂ 1 ರಿಂದ 1.5 ವರ್ಷದೊಳಗಾಗಿ ಹೆಚ್ಚು ಕಡಿಮೆ ಕನಗಿರಿ ಕ್ಷೇತ್ರದಾಗ ಎಲ್ಲ ರೋಡು ಕಂಪ್ಲೀಟ್ ಆಗೋಂಥ ಕೆಲಸ ಆಗುತ್ತೆ, ಮಾಡ್ತೀನಿ. ಇದು ಮೈ ಕಮಿಟ್ಮೆಂಟ್.
ನೋಡಿ, ನನ್ನ 2 ಅವಧಿಯೊಳಗೆ ನಮ್ಮಲ್ಲೇ ಜನರ ಮಂದಿ ಕೇಳಿರಿ ನೀವು, ಉಸುಗಿಂದ ಹೆಂಗಿತ್ತು, ಇಸ್ಪಟದ ಹೆಂಗಿತ್ತು, ಓಸಿದ ಹೆಂಗಿತ್ತು. ನನ್ನ 2 ಅವಧಿಯೊಳಗೆ ಈತ 5 ವರ್ಷ ಅದಕ್ಕೆ 5 ವರ್ಷಕ್ಕೆ ಕ್ಷೇತ್ರ ಗಬ್ಬೆದ್ದು ಹೋಗೈತಿ. ಯಾರಿಗೆ ಗೊತ್ತಿಲ್ಲ ಇಲ್ಲೇ? ಈಗ ನನ್ನ ಕ್ಷೇತ್ರದಲ್ಲಿ 2-3 ಪತ್ರಕರ್ತರು ಇಲ್ಲೇ ಇದ್ದೀರಿ. ಪ್ರಾಮಾಣಿಕವಾಗಿ ಪತ್ರಕರ್ತರಂತ ಮರೆತು ಒಬ್ಬ ಕ್ಷೇತ್ರ ಮತದಾರಾಗಿ ಮಾತಾಡ್ರಿ ನೀವು. ನಾನೇನು ಹೇಳಕತ್ತೀನಿ? ನೋ ಅವ್ರು ಇವ್ರು ಅಂತ ಬಟ್ ಮಾಡಲ್ಲ ರಾಜಣ್ಣ. ನಾನು ಯಾಕೆ ಹೇಳಕತ್ತೀನಿ ಅಂದರೆ, ಅಲ್ಲ ಇರಲಿ, ಈಗ ಶರಣಬಸು ನನ್ನ ವಿರುದ್ಧ ಬರ್ದಿಲ್ಲನು, ಮುಕ್ಕಣ್ಣ ಬರ್ದಿಲ್ಲನು, ಇಲ್ಲಿದ್ದರು ಯಾರು ಬರ್ದಿಲ್ಲನು ಅವರು ಎಷ್ಟು ಬರ್ದಾರ ನೋಡ್ರಿ. ನಾನು ಇಲ್ಲಿದ್ದರು ಯಾರು ಇಲ್ಲಿ ನೀವೆಲ್ಲರೂ ನಾನು ಯಾರು ಬರ್ದ್ರು ಒಂದು ಸೆಕೆಂಡ್, ದಿಸ್ ಇಸ್ 100%. ನೋ ನಾನು ನೀವು ಬರ್ದಿದ್ದು ತಪ್ಪನ್ನಾಗಲ್ಲ. ನೀವು ನಮ್ಮನ್ನು ತಿದ್ದಬೇಕಾದಂಥ ಜವಾಬ್ದಾರಿ ನಿಮಗೈತೆ. ನಾನು 100%, ಒಂದು ಸೆಕೆಂಡ್, ನಾನು 100% ಭಾಳ ಖುಷಿಯಿಂದ ನಿಮ್ಮ ಸ್ನೇಹದಿಂದ ಮಾತಾಡಿಸ್ತೀನಿ. ಹಂಗೆ ನನ್ನ ವಿರುದ್ಧ ಬರೆದ್ರು ನನಗೇನದು ಎದಕ್ಕೆ ಬರ್ದಿರಿ ಅಂತಂದ್ರೆ ನಾನು ತಿದ್ಕೊಳ್ಳೋಕೆ ಅವಕಾಶ ಇತ್ತು. ನಾನು ಮೊದಲೇ ಸತೆ ಮಂತ್ರಿ ಆಗಿದ್ದೆ, ಭಾಳ ಸಣ್ಣ ವಯಸ್ಸೇ ಮಂತ್ರಿ ಆಗಿದ್ದೆ. ನಿಮ್ಮಿಂದ ಪಾಠನೂ ಕಲಿತೆ, ತಪ್ಪೇನಿದೆ. ಈಗನೂ ಕಲಿಯಾಕತ್ತೀನಿ, ಇನ್ನೂ ಕಲಿಬೇಕಾಗೈತಿ. ಇವತ್ತು ಸಾಹಿತಿಗಳ ಜೊತೆಗೆ ಇದ್ದೀನಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟ ಮೇಲೆ ಸಾಹಿತಿಗಳ ಜೊತೆಗೆ ಇದ್ದೀನಿ, ಅಲ್ಲಿನೂ ಕಲಿಯಾಕತ್ತೀನಿ. ಕಲಿಯೋದು ಭಾಳ ಇರ್ತಾರೆ. ನಾನು ಹೇಳೋದು, ಆರೋಪ ಮಾಡೋಕ್ಕಿಂತ ಮೊದಲು ನಿಮ್ಮ ಹತ್ರ ಅವ್ರು ಬಂದು ಆರೋಪ ಮಾಡೋ ಹೊತ್ನ್ಯಾಗ ಕಾಪಿ ತೊಗೊಂಡು ಆರೋಪ ಮಾಡಲಿ. ನಾನೇನು ಹೇಳೋದು ಗೊತ್ತಾ, ಇದಕ್ಕೆ ಸರ್ ಕನ್ನಯ್ಯ ನಾಯ್ಡು ಅವ್ರು ಮಾಡಿಲ್ಲ. ಒಂದು ಸೆಕೆಂಡ್, ಯಾವ ಪತ್ರಿಕೆಗೆ ಹೇಳ್ಯಾರ? ಯಾವ ಪತ್ರಿಕೆ?